ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಬನ್ನಿ, ಇವತ್ತು ನಮ್ಮ ಮನೆಯ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಆಗಿ ಎಲ್ಲ ಮನೆಯೂ ಫುಲ್ ರೆಡಿ ಮಾಡಿಬಿಟ್ಟು ಹೋಮ್ ಟೂರ್ನ ಮಾಡ್ತಾರೆ. ನಾವು ಫುಲ್ ಪ್ಯಾಕ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಎಲ್ಲರೂ ನಾರ್ಮಲ್ ಆಗಿ ಮನೆ ಹೋಮ್ ಟೂರ್ ಅಂದರೆ ಫುಲ್ ರೆಡಿ ಮಾಡಿಕೊಂಡು ಫುಲ್ ಚೆನ್ನಾಗಿ ಡೆಕೋರೇಟ್ ಮಾಡಿಬಿಟ್ಟು ಆಮೇಲೆ ಹೋಮ್ ಟೂರ್ ಮಾಡ್ತಾರೆ. ಬಟ್ ನನ್ನ ಕೇಸ್ ಹೇಗೆ ಅಂದರೆ ನೋಡ್ಬೋದು, ಇಲ್ಲಿ ಫುಲ್ ಕವರ್ ಮಾಡಿಬಿಟ್ಟಿದ್ದೀವಿ. ಆ ಥರ ಲೈಟ್ಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ವಿ ಆರ್ ಗೋಯಿಂಗ್ ಸಮ್ ವೇರ್. ನೋಡ್ಬೋದು, ಎಲ್ಲ ಸೂಟ್ ಕೇಸ್ಗಳು ಇಲ್ಲೇ ಇದೆ. ಸೊ ನಾವು ಈ ಮನೆಯಲ್ಲಿ ಇವಾಗ ಸದ್ಯಕ್ಕೆ ಇರೋದಿಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಮನೆ ತೊಗೊಂಡು ಇಂಟೀರಿಯರ್ ಮಾಡಿಸಿ ಇವಾಗ ಹೋಗೋಕ್ಕೆ ಸ್ವಲ್ಪ ಎಲ್ಲ ಜಾಸ್ತಿನೇ ಬೇಜಾರಾಗ್ತಿದೆ. ಬಟ್ ಲೈಫ್ ಶುಡ್ ಮೂವ್ ಆನ್ ಅಂತೀವಲ್ಲ, ಹಾಗೆ. ಸೊ ಮೂವ್ ಆನ್ ಆಗಲೇಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇದು ಬಂದು ಎಂಟ್ರಿ. ನೋಡ್ಬೋದು, ಇದು ಲಾಬಿ ತುಂಬ ಉದ್ದ ಇದೆ, ಸ್ವಲ್ಪ ಜಾಸ್ತಿನೇ ದೊಡ್ಡದಿದೆ. 1 2 3 4 8 ಫೀಟ್ ಇದೆ. ಓಕೆನಾ? ಎಂಟ್ರಿ ಆಗಿದ ತಕ್ಷಣ ನಮಗೆ ಕಾಣಿಸೋದು ಕಂಪ್ಲೀಟ್ ಈ ಏರಿಯಾ. ಓಕೆನಾ? ಈ ಏರಿಯಾನ ನನಗೆ ತುಂಬ ಡೆಕೋರೇಟ್ ಮಾಡಬೇಕು, ತುಂಬ ಗ್ರ್ಯಾಂಡ್ ಎಂಟ್ರಿ ಇಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಹಾಗಾಗಿ ಇದನ್ನ ಸ್ವಲ್ಪ ಜಾಸ್ತಿನೇ ಗ್ರ್ಯಾಂಡಾಗಿ ಮಾಡಿಸ್ತಿದ್ದೀನಿ. ಫ್ರೇಮ್ ಚೇಂಜ್ ಮಾಡಿ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಓಕೆ, ಸೊ ನನ್ನ ಮಗಳು. ಓಕೆ, ಇಲ್ಲಿ ಎಂಟ್ರಿ ಆಗಿದ ತಕ್ಷಣನೇ ಇದೊಂದು ಕವರ್ಡ್ ಇರುವಂತ ಒಂದಿಷ್ಟು ಸ್ಟೋರೇಜ್ ಸ್ಪೇಸ್ ಇದೆ. ಇದನ್ನ ಜಸ್ಟ್ ಗ್ರ್ಯಾಂಡ್ ಎಂಟ್ರಿ, ಜಸ್ಟ್ ಡೆಕೋರೇಟ್ ಮಾಡೋ ಥರ ನನಗೆ ಇಡೋದಕ್ಕೆ ಇಷ್ಟ ಇರಲಿಲ್ಲ. ಇಲ್ಲಿ ನನ್ನನ್ನು ಈ ಜಾಗನ ತುಂಬಾನೇ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ನನಗೆ ಆಸೆ ಇತ್ತು. ಸೊ ಹಾಗಾಗಿ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ನೋಡ್ಬೋದು, ಕಂಪ್ಲೀಟಾಗಿ ಇದಿಷ್ಟು ಸ್ಟೋರೇಜ್ ಆ್ಯಂಡ್ ಇದೆಲ್ಲ ರಿಮೂವೇಬಲ್. ಇದು ನೋಡ್ಬೋದು. ಒಂದು ನಿಮಿಷ ಅಮ್ಮ, ನನಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸೊ ಇಲ್ಲಿ ಹುಕ್ಸ್ ಎಲ್ಲ ಹಾಕ್ಸಿದೀನಿ. ಅಂದರೆ ಈ ಥರ ಏನಾದರೂ ಛತ್ರಿ ಹಾಕೋಕ್ಕಾಗಿರ್ಬೋದು, ಅಥವಾ ಏನಾದರೂ ಲೈಕ್ ಬ್ಯಾಗ್ಸು, ಕೀಸು ಅದೆಲ್ಲ ಹಾಕೋದಕ್ಕೆ ಇಲ್ಲೊಂದು 4 ಹುಕ್ ಮಾಡಿಸಿದ್ದೀನಿ. ಆ್ಯಂಡ್ ಇದೆಲ್ಲ ಇದು ಕೆಳಗಡೆ ಏನಿದೆ ರಿಮೂವೇಬಲ್ ಇದೆ. ಸೊ ಹಾಗಾಗಿ ನಾನು ಆರಾಮಾಗಿ ಏನಾದ್ರು ದೊಡ್ಡ ವಸ್ತು ಕೂಡ ಹಾಕೋಬೋದು. ನೋಡ್ಬೋದು, ಇಲ್ಲಿ ನಾನು ಇದು ಇಟ್ಟಿದ್ದೀನಿ, ನನ್ನ ಯೋಗ ಮ್ಯಾಟ್ ಆಗಿರ್ಬೋದು, ನನ್ನ ಜಿಮ್ ಐಟಮ್ಸ್ ನಾರ್ಮಲ್ ಇಲ್ಲೇ ಇಡೋದು. ಆ್ಯಂಡ್ ಸೇಮ್ ಅದೇನೆ ಲುಕ್ಗೋಸ್ಕರ, ಅಂದರೆ ಒಂದು ಲುಕ್ ಬರಬೇಕು ಅಂತ ಹೇಳ್ಬಿಟ್ಟು ಲುಕ್ಗೋಸ್ಕರ ಸೇಮ್ ಇದೇ ಥರ ಇಲ್ಲಿ ಕೂಡ ಮಾಡಿಸಿದ್ದೀನಿ. ಸೊ ಇಲ್ಲಿ ರಂಗೋಲಿ ಆ ಥರ ಇಟ್ಟಿರ್ತೀನಿ, ಅಥವಾ ಏನನ್ನ ಅಮೆಝಾನಿಂದ ಏನಾರ ಪಾರ್ಸಲ್ ಬಂದಿತ್ತು ರಿಟರ್ನ್ ಮಾಡೋದಿತ್ತು ಇಲ್ಲೆಲ್ಲ ಇಟ್ಟಿರ್ತೀನಿ. ಜಾಸ್ತಿ ಮೇಲಿಂದ ಏನೂ ಅಷ್ಟು ಸ್ಟೋರೇಜ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಒಂದು 4 ಹುಕ್ ಹಾಕ್ಸಿದ್ದೀವಿ. ಆ್ಯಂಡ್ ಇದು ಬಂದು ಕಂಪ್ಲೀಟಾಗಿ ಓಪನ್ ಆಗಿದೆ. ನೋಡ್ಬೋದು, ಓಪನ್ ಪ್ಲಸ್ ಲೈಟ್ ಇದೆ. ಲೈಟ್ ಹಾಕಿದ್ರೆ ಸ್ವಲ್ಪ ಅದು ಬ್ಲಿಂಕ್ ಆಗುತ್ತೆ, ಹಾಗಾಗಿ ನಿಮಗೆ ಲೈಟ್ ಹಾಕಿದ್ರೆ ತೋರಿಸ್ತಾ ಇದ್ದೀನಿ. ಆಮೇಲೆ ನಿಮಗೆ ಲೈಟ್ ಹಾಕಿ ಕೂಡ ತೋರಿಸ್ತೀನಿ. ಸೊ ಇದನ್ನ ಜಸ್ಟ್ ಡೆಕೋರೇಟ್ ಮಾಡೋಕ್ಕೋಸ್ಕರ ತುಂಬ ಚೆನ್ನಾಗಿರೋಂಥ ಎಲ್ಲನ ಈ ಥರ ಇವಾಗ ನೋಡಿ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಹೋದಾಗ ಒಂದೊಂದು ಬ್ಯೂಟಿಫುಲ್ ಮೆಮೊರೇಬಲ್ ಥಿಂಗ್ಸ್ನ ತಂದು ಇಲ್ಲಿ ಡೆಕೋರೇಟ್ ಮಾಡಬೇಕು ಅಂತ. ಓಕೆ, ಆ್ಯಂಡ್ ಅದಾದಮೇಲೆ ಇಲ್ಲಿ ನಿಜವಾಗ್ಲೂ ನನಗೆ ಈಗ ಶೂಟ್ ಮಾಡ್ತಾ ಇದ್ರೆ ಅಷ್ಟು ಕ್ಯಾಮ್ರಾದಲ್ಲಿ ಜಸ್ಟಿಫಿಕೇಶನ್ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಇದು ಆ್ಯಕ್ಚುಲಿ ಈ ಸ್ಪೇಸ್ ಬಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಪ್ಲಾಂಟ್ ಇಟ್ಟಿದೆ. ಆ್ಯಂಡ್ ಇದು ಈ ಪ್ಲೇಸ್ ಬಂದ್ಬಿಟ್ಟು ಬುದ್ಧಗೋಸ್ಕರ ಮಾಡಿರೋದು. ಸೊ ಬುದ್ಧ ಇಡಬೇಕು ಅಂತ, ಬುದ್ಧ ಸ್ವಲ್ಪ ಒಂದು ಹೈಟ್ ಇರೋಂಥ ಬುದ್ಧ ತರಬೇಕು ಅಂತ ಅನ್ಕೊಂಡಿದ್ದು. ಬಟ್ ಆ್ಯಕ್ಚುಲಿ ನಾವು ತರೋಕ್ಕಾಗಲಿಲ್ಲ. ನಮಗೆ ಇನ್ನೇನು ಮನೆ ಫುಲ್ಲು ಇಂಟೀರಿಯರ್ ಮುಗ್ದು ಇನ್ನೇನು ಡೀಪ್ ಕ್ಲೀನಿಂಗ್ ಶುರುವಾಗಿತ್ತು, ಅವಾಗಲೇ ನಮಗೆ ಕನ್ಫರ್ಮೇಷನ್ ಬಂತು ಹೋಗಬೇಕು ಅಂತ. ಸೊ ಹಾಗಾಗಿ ಜಾಸ್ತಿ ಡೆಕೋರೇಟ್ ಮಾಡೋಕ್ಕೆ ಹೋಗಲಿಲ್ಲ ನಾವು. ಆ್ಯಂಡ್ ಇದು ನನಗೆ ಒಂದ್ಸಲ ವಿಪ್ರೋನಲ್ಲಿದ್ದಾಗ ಎವ್ರಿ ಮಂತ್ ಜಾಸ್ತಿ ನಂದೇ ಟಾಪ್ ಪರ್ಫಾರ್ಮರ್ ಇರ್ತಿದೆ ಮೋಸ್ಟ್ ಆಫ್ ದ ಟೈಮ್. ಸೊ ಅವಾಗ 1 ಆಫ್ ದಿ ಮಂತಲ್ಲಿ ನನಗೆ ಗಿಫ್ಟ್ ಸಿಕ್ಕಿದ್ದು. ಸೊ ಹಾಗಾಗಿ ಬುದ್ಧ ಇಲ್ಲಲ್ಲ ಅಂತ ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ಡ್ಯಾಮೇಜ್ ಆಗಿದೆ, ಬಟ್ ಆದರೂ ಹಾಗೆ ಇಟ್ಟಿದ್ದೀನಿ. ಇದು ಬಂದು ಶೂ ರ್ಯಾಕ್ಸ್. ಓಕೆ, ಸೊ ಈ ಥರ ಶೂ ರ್ಯಾಕ್ ಮಾಡ್ತಿದ್ದೀನಿ. ನೋಡ್ಬೋದು, ಈ ಥರ ಸಿಯುಗೋಸ್ಕರ ಚಿಕ್ಕದಾಗಿ ಮಾಡಿಸಿದ್ದೀನಿ. ಅಂದರೆ ಆ್ಯಕ್ಚುಲಿ ಇದು ಇಷ್ಟು ಸ್ಪೇಸಲ್ಲಿ 3 ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಿರೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಮೀಡಿಯಂ ಆ್ಯಂಡ್ ಕೆಳಗಡೆ ಸ್ವಲ್ಪ ಅದ್ರಿಗೋಸ್ಕರ ದೊಡ್ಡದಾಗಿ ಮಾಡಿಸಿದ್ದೀವಿ. ಅಫ್ಕೋರ್ಸ್ ಇವು ಬೆಳೀತಾ ಅದು ಚಿಕ್ಕದಾಗುತ್ತೆ. ಬಟ್ ನಾನು ಇಷ್ಟು ಹೈಟ್ ಮೇಲೆ ಇನ್ನೂ ಹೈಟ್ ಆದ್ರೆ ತುಂಬ ಹೈಟ್ ಆಗಿಬಿಡುತ್ತೆ. ಹಾಗಾಗಿ ಚಿಕ್ಕದಾಗಿ ಇಟ್ಕೊಳ್ಳಿ, ನನ್ನ ಸ್ಲಿಪ್ಪರ್ಸ್ ಆದ್ರೂ ಸ್ವಲ್ಪ ಹಿಂಗೆ ಮಲಗಿಸಿಟ್ಕೋಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಆ್ಯಂಡ್ ಇಷ್ಟೇ ಇದು ಫೈರ್ ಏರಿಯಾ. ಆ್ಯಂಡ್ ಮೇಲ್ಗಡೆ ಒಂದು ಲೈಟ್ ಹಾಕ್ಸಿದ್ದೀವಿ. ಆ್ಯಂಡ್ ಝೂಮರ್ ನಾವು ಫುಲ್ ಕವರ್ ಮಾಡಿಬಿಟ್ಟಿದ್ದೀನಿ. ಇವಾಗ ಜಸ್ಟ್ ಒಂದು ನಾರ್ಮಲ್ ಬಿಸಾಕೋಗು ಓಲ್ಡ್ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಅದರ್ವೈಸ್ ಇದ್ರದ್ದು ವ್ಯೂ ಆಗಲಿ, ನಮ್ಮ ಮನೆ ಫುಲ್ ವ್ಯೂ ಆಗಲಿ, ನಮ್ಮದು ಔಟ್ಸೈಡ್ ನವಮಿ ವಿಡಿಯೋ ನೋಡಿ. ಓಕೆನಾ? ನವಮಿ ವಿಡಿಯೋನಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು ಐಡಿಯಾ ಬರುತ್ತೆ. ಬಟ್ ಇದು ಎಕ್ಸ್ಪ್ಲನೇಷನ್ ಏನು ಮಾಡಿರಲಿಲ್ಲ. ಸೊ ಈಗ ಒಂದು ನಿಮಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ ಅಷ್ಟೇ.
ಇವಾಗ ಇದು ಬಂದು ಟಿವಿ ಯೂನಿಟ್ ನೋಡ್ಬೋದು. ಇದಕ್ಕೆ ತುಂಬಾ ದೊಡ್ಡ ಸ್ಟೋರಿನೇ ಇದೆ. ಇವಾಗ ತುಂಬಾ ಲೇಟ್ ಆಗ್ತಿದೆ ನಮಗೆ, ಇನ್ನೊಂದು 20 ಮಿನಿಟ್ಸ್ ನಾವು ಹೊರಡಬೇಕು. ಅಷ್ಟರಲ್ಲಿ ಏನೇನು ತಲೆಗೆ ಬರ್ತದಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದ್ಸಲ ಬಂದ್ಮೇಲೆ ಇನ್ನೊಂದ್ಸಲ ಕ್ಲೀನಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ನಮ್ಮ ಮನೆ ಮೇನ್ ಡೋರ್ ಏನಿದೆ ತುಂಬಾ ಹೈಟಲ್ಲಿದೆ, ತುಂಬಾ ದೊಡ್ಡದಾಗಿದೆ. ಓಕೆ, ಈ ಮನೆ ಬ್ಯೂಟಿನೇ ಆ ಥರ. ಏನಕ್ಕೆ ಅಂದರೆ ನಾರ್ಮಲ್ ಏನು ಹೈಟ್ ಇರುತ್ತಲ್ವ, ನಾರ್ಮಲ್ ಸ್ಟ್ಯಾಂಡರ್ಡ್ ಹೈಟ್ಗಿಂತ ಇದೊಂದು ಚೂರು ದೊಡ್ಡದಾಗಿದೆ. ಹಾಗಾಗಿ ನನಗೆ ಸೀಲಿಂಗಿಂದ ಟಿವಿ ಯೂನಿಟ್ ಬೇಕಿತ್ತು, ತುಂಬಾ ದೊಡ್ಡದಾಗಿ ಫೀಲ್ ಬರಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು, ಫಸ್ಟ್ ಥಿಂಗ್ ಇಲ್ಲಿ ಬಂದ್ಬಿಟ್ಟು ಇದು ರೇಲಿಂಗ್ ಹಾಕ್ಸಿದೀವಿ. ಇದು ಬಂದು ಡೆಕೋರೇಟಿವ್ ಐಟಮ್. ಅಗೇನ್ ನನಗೆ ಹಾಲ್ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು ಅಂತ ಏನೇನಾಗುತ್ತೆ ಪ್ಲಾಂಟ್ಸ್ ಗಳೆಲ್ಲ ಇಟ್ಟು ಒಂದಿಷ್ಟು ಚೆನ್ನಾಗಿರುವಂತ ವಸ್ತುಗಳನ್ನೆಲ್ಲ ಇಟ್ಟು ಡೆಕೋರೇಟ್ ಮಾಡಬೇಕು ಅಂತ. ಅಂಡ್ ಹಿಂದೆಗಡೆ ನೋಡ್ತಿದ್ರೆ ಅದು ಬಿಟ್ಟಿಂಗ್ ಅಂತ ಕರೀತಾರೆ. ಸೊ ನನಗೆ ಒಂದು ಮಾಡೆಲ್ ಫ್ಲಾಟ್ ಯಾವ್ದು ನೋಡಿದಾಗ ನಂಗೆ ಫುಲ್ ಎಂಡೋರ್ಗೂ ಇತ್ತು. ಸೊ ಅವಾಗ ನನ್ನ ಮೈಂಡಿಗೆ ಬಂತು ಇದನ್ನ ಮಾಡಿದ್ರೆ ಹೈಟ್ಗೆ ಮಾಡಬೇಕು ಅಂತ. ಅಂಡ್ ಇದೇ ಟಿವಿ ಪ್ಯಾನಲ್ ನೋಡ್ತಾ ಇದೀರಲ್ವಾ, ಇದು ಆಕ್ಚುಲಿ ನನಗೊಂಚೂರು ಇಷ್ಟ ಇಲ್ಲ. ಅದನ್ನ ಸೆಲೆಕ್ಟ್ ಮಾಡಿದ್ರು. ಬಟ್ ಮುಂಚೆ ನಾವು ಇದಕ್ಕೆ ಫುಲ್ ಟೈಲ್ಸ್ ಹಾಕ್ಸ್ಬಿಟ್ಟಿದ್ವಿ. ಮಾರ್ಬಲ್ ಹಾಕ್ಸಕ್ಕೆ ಅಂತ ಹುಡುಕಿದ್ವಿ, ಸಿಕ್ಲೇ ಇಲ್ಲ. ನಮಗೆ ಬೇಕಾಗಿರೋಂಥದ್ದು ಪೀಸ್ ಸಿಕ್ಲಿಲ್ಲ. ನಮ್ಗೆ ಇಷ್ಟ ಆಗಿರೋ ಅಂತ ನಮ್ಗೇನಾರ ಒಂದು ಪ್ಯಾಟರ್ನ್ ಇಷ್ಟ ಆಯ್ತು ಅಂದ್ರೆ ಅದರಲ್ಲಿ ಸ್ಟಾಕ್ ಇರ್ತಿರ್ಲಿಲ್ಲ. ಆ ಥರ ತುಂಬಾ ಪ್ರಾಬ್ಲಮ್ ಆಯ್ತು. ಸೊ ಹಾಗಾಗಿ ಏನದು ಟೈಲ್ಸ್ ಹಾಕ್ಸಿದ್ವಿ. ಟೈಲ್ಸ್ ಬಂದು ಫಸ್ಟೇ ಅದು ವರ್ಕ್ ಕಂಪ್ಲೀಟ್ ಆಗಿದೆ, ಆಯ್ತಾ. ಅದಾದ್ಮೇಲೆ ಮಿಕ್ಕಿದೆಲ್ಲ ವರ್ಕ್ ಮಾಡಕ್ ಶುರು ಮಾಡಿದ್ರು. ಅಷ್ಟೊತ್ತಿಗೆ ನಾವು ಸ್ವಲ್ಪ ಮುಂಚೆನೆ ಶಿಫ್ಟ್ ಆದ್ವಿ. 1-2 ರೂಮ್ ರೆಡಿ ಮಾಡ್ಕೊಂಡು ನಾವು ಮುಂಚೆ ಶಿಫ್ಟ್ ಆದ್ವಿ. ಆವಾಗ ಒಂದ್ಸಲ ಫಟ್ ಅಂತ ಸೌಂಡ್ ಬಂತು. ಆಮೇಲೆ ಫುಲ್ ಕ್ರ್ಯಾಕ್ ಆಗ್ಬಿಟ್ಟಿತ್ತು. ಹಾಗಾಗಿ ಇದನ್ನ ಎಮರ್ಜೆನ್ಸಿನಲ್ಲಿ ನಾವಿನ್ನು ಬೇರೆ ಹೊರಗಡೆ ಹೋಗೋದಿದೆ, ಬೇರೆ ದೇಶಕ್ಕೆ ಹೋಗೋದಿದೆ. ಸೊ ಹಾಗಾಗಿ ಇನ್ನ ಇದ್ದಂಗೆ ಖಾಲಿ ಬಿಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಯಾವ ಪ್ಯಾಟರ್ನ್ ಸಿಕ್ತು ಆ ಪ್ಯಾಟರ್ನ್ ಹಾಕ್ತಿದ್ವಿ. ಬಟ್ ಅದು ಹೇಳ್ತಾರೆ ಫುಲ್ ಬ್ಲಾಕ್ ಕಲರ್ ಟಿವಿ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ನೋಡೋಣ. ಎನಿವೇಸ್ ಇದು ಬಂದು ಟೆಕ್ಸ್ಚರ್ ವಾಲ್ ಅಂತ. ಇದೇನಿದೆ ಮೇಲ್ಗಡೆ ಪೇಂಟ್ ಚೇಂಜ್ ಆಗ್ಬೋದು, ಆರಾಮಾಗಿ ಕಲರ್ ಚೇಂಜ್ ಮಾಡ್ಬೋದು. ಅದೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಏನಂದ್ರೆ ಬೇಗ 1-2 ವರ್ಷ ಆದ್ಮೇಲೆ ಚೇಂಜ್ ಮಾಡೋಣ ಅಂತ, ಓಕೆನಾ. ಸೊ ಇದು ಕೂಡ ಅಷ್ಟೇ ಅಗೇನ್ ಡೆಕೋರೇಟಿವ್ ಐಟಮ್ಗೋಸ್ಕರ. ಅಂಡ್ ಪಕ್ಕದಲ್ಲಿ 2 ಮಿನಿಟ್ಸ್ ಪಾಪ. ಪಕ್ಕದಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆನ ಫಸ್ಟ್ ಬ್ಯಾಕ್ ಸೈಡ್ ಅಲ್ಲಿ ಕ್ರಾಕರಿ ಯೂನಿಟ್ ಇದೆ, ಅಲ್ಲಿ ಮಾಡಿಸ್ಬೇಕಂತ ನಾವು ಅನ್ಕೊಂಡಿದ್ದು. ಬಟ್ ಅದಾದ್ಮೇಲೆ ಯಾಕೋ ಗೊತ್ತಿಲ್ಲ, ಅದು ಸ್ವಲ್ಪ ಯಾಕೋ ಸರಿ ಹೋಗ್ಲಿಲ್ಲ. ಅದ್ರ ಹಿಂದೆಗಡೆ ಮಾಸ್ಟರ್ ಬೆಡ್ರೂಮ್ದು ಬಾತ್ರೂಮ್ ಕೂಡ ಇದೆ, ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಚೆಕ್ ಮಾಡಿದಾಗ ನಾರ್ತ್ ಈಸ್ಟ್ಗೆ ಫೇಸಿಂಗ್ ಇರಬೇಕು ದೇವ್ರ ಮನೆ, ತುಂಬಾ ಚೆನ್ನಾಗಿ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡಿದ್ವಿ. ಬಂದ್ಬಿಟ್ಟು ಇದು ಏನಂತಾರೆ ಏನದು ಇದು ನೋಡ್ತೀವಲ್ವಾ ಯಾವ ದಿಕ್ಕು ಏನು ಅಂತ, ಅದು ನೋಡಿದ್ಮೇಲೆ ನಂಗೆ ವರ್ಡ್ ಸಿಗ್ತಾ ಇಲ್ಲ. ಸೊ ಅದು ನೋಡಿದ್ಮೇಲೆ ನಾರ್ತ್ ಈಸ್ಟ್ ಕರೆಕ್ಟಾಗಿ ಕೂತ್ಕೊಳ್ತಾ ಇದೆ. ಅಂಡ್ ಅರ್ಲಿ ಮಾರ್ನಿಂಗ್ ನಮ್ದು ಈಸ್ಟ್ ಫೇಸಿಂಗ್ ಬಾಲ್ಕನಿ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಕ್ಲೀನಾಗಿ ಇಲ್ಲಿವರೆಗೂ ಎಳೆ ಬಿಸಿಲು ಬರುತ್ತೆ 9 ಗಂಟೆ ಆಗಿದೆ. ಓಕೆ, ಇದನ್ನ ನಿಮ್ಗೆ ತೋರಿಸ್ತೀನಿ, ಹತ್ತಿರದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಲೈಟ್ಗಳು ಹಾಕಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇಷ್ಟು ಲೈಟ್ ಇದೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ ಇವತ್ತು. ಅದು ಸಖತ್ ಬ್ಯೂಟಿಫುಲ್ ಆಗಿದೆ, ನನಗಂತೂ ಸಖತ್ ಇಷ್ಟ ಆಯ್ತು. ದೇವ್ರ ಮನೆ, ಓಕೆ, ದೇವ್ರ ಮನೆ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿ ಕ್ಯೂಟ್ ಆಗಿದೆ, ಸಖತ್ ಕ್ಯೂಟ್ ಆಗಿದೆ. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ನಂಗೆ ತುಂಬಾ ಜಾಸ್ತಿ ದೊಡ್ಡ ವಿಗ್ರಹಗಳನ್ನ ಇಡಬೇಕು ಅಂತ ಇರಲಿಲ್ಲ. ಸ್ಮಾಲ್ ಆಗಿ ನನಗೆ ಇಲ್ಲ ಇದು ಇಟ್ಕೊಂಡಿದ್ದೀನಿ. ಅಂಡ್ ಇದು ಕೂಡ ಅಷ್ಟೇ CNC ವರ್ಕ್ ಅಂತ ಕರೀತಾರೆ. ಓಕೆ, ಅಂಡ್ ಇದೂ ಅಷ್ಟೇ CNC ವರ್ಕ್ ಇದು. ಅಂಡ್ ಇದ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ ಇಲ್ಲಿ ನೋಡ್ಬೋದು, ಒಳಗಡೆ ಹೋಗುತ್ತೆ. ಓಕೆ, ಅಂಡ್ ಇಲ್ಲಿ ತೋರಿಸ್ತೀನಿ. ಇಲ್ಲೂ ಅಷ್ಟೇ ತುಂಬಾ ತಲೆ ಓಡಿಸಿದ್ದೀನಿ, ತುಂಬಾನೇ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿ ಗೊತ್ತಾಯ್ತು. ಒಂದು ಯಾವುದೋ ವಿಡಿಯೋನಲ್ಲಿ 1 ಸೆಕೆಂಡ್ ಅಂತ ಇದು ಇಲ್ಲಿ ಟೈಲ್ಸ್ ಹಾಕ್ಸಿದ್ದೀನಿ. ಇಲ್ಲಿ ವುಡ್ ಹಾಕಿದ್ರೆ ಅದು ಎಣ್ಣೆ ಎಲ್ಲ ಬಿದ್ದು ಗಲೀಜೆಲ್ಲ ಇದ್ದಾಗ ಕ್ಲೀನ್ ಮಾಡ್ತಾ ಇದಾಗಲ್ಲ. ಹಾಗಾಗಿ ಕಿಚನ್ ಸ್ವಲ್ಪ ಟೈಲ್ಸ್ ಉಳಿದಿತ್ತು, ಅದನ್ನೇ ಇಲ್ಲಾಂದ್ರೆ ಗ್ರಾನೈಟ್ ಹಾಕ್ತೀನಿ ಅಂದ್ರು. ಗ್ರಾನೈಟ್ ಬ್ಲಾಕ್ ಕಲರ್ ಹಾಕ್ತೀನಿ ಅಂದ್ರು. ಬ್ಲಾಕ್ ಕಲರ್ ನಂಗೆ ದೇವ್ರ ಮನೇಲಿ ಬೇಡ, ಇದೆಲ್ಲ ವೈಟ್ ಮಾಡ್ಬಿಟ್ಟು ಇಲ್ಲಿ ಬ್ಲಾಕ್ ಚೆನ್ನಾಗಿ ಕಾಣಲ್ಲ ಅಂತ ಇಲ್ಲಿ ಇದು ಮಾಡಿಸಿರೋದು. ಅಂಡ್ ಇದೊಂದು ಜಸ್ಟ್ ಒಂದು ದೇವ್ರ ಸಪೋರ್ಟ್ಗೋಸ್ಕರ ಇದು ಮಾಡಿಸ್ಕೊಂಡಿದ್ದೀನಿ. ಅಂಡ್ ಇಲ್ಲಿ ನೋಡ್ಬೋದು, ಇದು ಪೂಜೆ ಮಾಡ್ಬೇಕಾದ್ರೆ ಏನನ್ನ ಹಬ್ಬ ಹರಿದಿನ ಇದ್ದಾಗ ಸ್ವಲ್ಪ ಜಾಸ್ತಿ ಮಂಗಳಾರತಿ ಇಟ್ಟು ನೈವೇದ್ಯ ಎಲ್ಲ ಇಡಕ್ಕೆ ಒಂದು ಎಕ್ಸ್ಟ್ರಾ. ಓಕೆನಾ, ಅಂಡ್ ಕ್ಲೋಸ್ ಮಾಡ್ತೇನೆ. ಓಕೆ, ಇದ್ರ ಕೆಳಗಡೆ ಒಂದಿಷ್ಟು ಸ್ಟೋರೇಜ್, ದೇವ್ರ ಸಾಮಾನೆಲ್ಲ ಇಲ್ಲೇ ಇರಬೇಕು ಅಂತ. ಅದ್ರ ಕೆಳಗಡೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ 1 ಅವರ್ ಕೂಡ ಆಗಲ್ಲ, ಸಾಕಾಗಲ್ಲ ನನಗೆ. ಸೊ ಅದ್ರ ಕೆಳಗಡೆ ಇಲ್ಲೊಂದಿಷ್ಟು ದೇವ್ರ ಸಾಮಾನು ಇಟ್ಕೊಂಡಿದ್ದೀನಿ. ಅಂಡ್ ಇಲ್ಲಿ
2 ಸ್ಟೆಪ್ ಮಾಡಿಸ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ವರಮಹಾಲಕ್ಷ್ಮಿ ಇಡಬೇಕಾದ್ರೆ ನನಗೆ ಬೇಕಾಗುತ್ತೆ ಅಂತ. ಲಕ್ಷ್ಮಿನೇ ಫಸ್ಟ್ ಹಬ್ಬ ನಮ್ಮ ಮನೆಯಲ್ಲಿ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾ ನವಮಿ ಫಸ್ಟ್ ಅಂತ ಹೇಳಿದೆ, ಬಟ್ ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಫಸ್ಟ್ ಹಬ್ಬ. ಸೈಡಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಆಗಿತ್ತು ಅಂತ. 2 ಮಿನಿಟ್ಸ್ ಕಂದ. ಓಕೆ, ನೆಕ್ಸ್ಟ್ ಬಂದು ಈ ವಾಲ್ ಬಂದು ನಾವು ಇದು ಮಾಡಿಸಿರೋದು ಏನಕ್ಕೆ ಅಂತಂದರೆ ಫೋಟೋಸ್ ಹಾಕ್ಸೋಕ್ಕೋಸ್ಕರ. ಓಕೆ, ಫೋಟೋಗೋಸ್ಕರ. ಬಟ್ ಹೇಳ್ದಾಗೆ ನಾವು ಹೋಗೋದಿದ್ದರಿಂದ ಫೋಟೋ ಹಾಕ್ಸಕ್ಕೆ ಹೋಗಿಲ್ಲ. ಆ್ಯಂಡ್ ಇಲ್ಲೊಂದು ಹೋಲ್ ಇದೆ. ಏನಕ್ಕೆ ಅಂದರೆ ಅದು ಇದರಿಂದ ತೊಗೊಂಡಿರೋದು, ಏನದು ಕನೆಕ್ಷನ್ ಆಲ್ರೆಡಿ ಇತ್ತು. ವಿಡಿಯೋ ಏನಂತಾರೆ, ಕ್ಯಾಮ್ರಾ ಬೆಲ್ ಇರುತ್ತಲ್ವ ಅದು. ರಿಯಲಿ ಸಾರಿ, ಏನೇನೋ ಮಿಸ್ಟೇಕ್ ಆಗಿ ಹೇಳ್ತಾ ಇದ್ರೆ. ಸೊ ಇದು ಟ್ರ್ಯಾಕ್ ಲೈಟ್ಸು. ಇದರೆಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇಲ್ಲ ನಿಮಗೆ, ಬಟ್ ಫೋಟೋಸ್ ಹಾಕಿದಾಗ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಹಾಕ್ಸಿದ್ವಿ. ಇದು ಕಲರು ತುಂಬ ಬ್ಯೂಟಿಫುಲ್ ಆಗಿದೆ, ಈ ಕಲರ್ ಮಾತ್ರ. ಬಟ್ ಇದರಲ್ಲಿ ಅಷ್ಟು ಕರೆಕ್ಟಾಗಿ ನಿಮ್ಗೆ ಗೊತ್ತಾಗಲ್ಲ. ಕ್ರಾಕರಿ ಯೂನಿಟ್, ದಿಸ್ ಇಸ್ ಸಚ್ ಎ ಬ್ಯೂಟಿಫುಲ್ ಪೀಸ್ ನಮ್ಮ ಮನೆಗೆ, ಆಯ್ತಾ. ತುಂಬ ಚೆನ್ನಾಗಿದೆ. ಇವಾಗ ಸ್ಟೀವ್ಗೋಸ್ಕರ ಇಟ್ಟಿರುವಂಥದ್ದು. ಇದು ಫಸ್ಟ್ ಬೇರೆ ಬೇರೆ ಡಿಸೈನ್ ಅಂತ ಅನ್ಕೊಂಡ್ವಿ. ಇದೇನಿದೆ ಅಲ್ವಾ ಗ್ಲಾಸಸ್, ಅದಾದ್ಮೇಲೆ ಹೆಂಗೆ ಕಾಣಿಸುತ್ತೋ ಏನೋ ಅಂತ ಒಂದು ಡೌಟ್ ಬಂತು. ಸೊ ಹಾಗಾಗಿ ಇದು ಸ್ವಲ್ಪ ಕಾಮನ್ ಇರೋಂಥ ಇದೇ ಮಾಡಿಸಿರೋದು. ಆ್ಯಂಡ್ ಇಲ್ಲಿ ಒಂದಿಷ್ಟು ವೈನ್ ಗ್ಲಾಸಸ್ ಹಾಕಕ್ಕೆ. ಆ್ಯಂಡ್ ಇದು ಇಟ್ಸ್ ಕೈಂಡ್ ಆಫ್ ಬಾರ್ ಆ್ಯಂಡ್ ಕ್ರಾಕರಿ ಥರ. ಓಕೆ, ಸುಮ್ಮನೆ ಏನೋ ಒಂದು ಡೆಕೋರೇಟಿವ್ ಇಡೋಣ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ನಾವು ಡ್ರಿಂಕ್ ಮಾಡಲ್ಲ, ಬಟ್ ಸ್ಟಿಲ್ ಅಕಸ್ಮಾತ್ ಯಾರನ್ನ ಫ್ರೆಂಡ್ಸ್ ಬಂದರೆ ನಮ್ಮ ಪಾರ್ಟಿ ಮಾಡಬೇಕು ಅಥವಾ ಅರೇಂಜ್ ಮಾಡಬೇಕು ಅಂದರೆ ಸುಮ್ಮನೆ ಹಂಗೆ ಒಂದೇನಾರ ಇಡೋಕ್ಕೋಸ್ಕರ ನನ್ನ ಮನೇಲಿ ಬಾರಿದೆ ಅಂತ ತೋರಿಸ್ಕೊಳಕ್ಕೆ ಅಷ್ಟೇ. ಆ್ಯಂಡ್ ಇಲ್ಲೊಂದಿಷ್ಟು ಡೆಕೋರೇಟಿವ್ ಐಟಮ್ಸ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಒಂದಿಷ್ಟು ಬಾಟಲ್ಸ್ ಇರೋದಕ್ಕೆ, ನಾಟ್ ನೆಸೆಸರಿಲಿ ಅದೇ ಬಾಟಲ್ ಇರಬೇಕು ಅಂತ. ಆ್ಯಂಡ್ ಇಲ್ಲೊಂದಿಷ್ಟು ಡೆಕೋರೇಟಿವ್ ಐಟಮ್ಸ್ ಇದೆ. ಇಲ್ಲೊಂದು ಸ್ಟೋರೇಜ್ ಇದೆ. ಓಕೆ, ಆ್ಯಂಡ್ ಇದು ತೋರಿಸ್ತೀನಿ ನಿಮಗೆ. ಅದಕ್ಕೆ ಮುಂಚೆ ಲೈಟ್ ಹಾಕಿ ತೋರಿಸ್ತೀನಿ ನೋಡಿ. ಈ ಥರ ಇದೆ, ಸಖತ್ ಬ್ಯೂಟಿಫುಲ್ ಆಗಿದೆ. ಹಾಂ, ನೋಡ್ಬೋದು ಇಲ್ಲಿ ಒಂದು ಸ್ಟೀಲ್ ಇದಿದೆ. ಓಕೆ, ಇದನ್ನ ನಾನು ಐಕ್ಯನಲ್ಲಿ ನೋಡಿ ಐಡಿಯಾ ತೊಗೊಂಡಿದ್ದು. ಅಂದರೆ ಇಲ್ಲಿ ಬಾಟಲ್ಸ್ ಹಾಕೋಕ್ಕೆ ಒಂದಿಷ್ಟು ಬಾಟಲ್ಸ್ ಇಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದರ್ವೈಸ್ ನಾರ್ಮಲ್ ಇದಿಷ್ಟು ನಮ್ಮ ಮನೆಯ ಹಾಲ್ ಟೂರ್. ಸೊ ಬನ್ನಿ ಇವಾಗ ನೆಕ್ಸ್ಟ್ ಫಸ್ಟ್ 3rd ಬೆಡ್ರೂಮೇ ನೋಡ್ಬಿಡೋಣ. ಏನಕ್ಕೆ ಅಂದರೆ ಇದನ್ನ ಇವಾಗ ಕವರ್ ಮಾಡ್ತೀವಿ. ಸೊ ಅದಕ್ಕೂ ಮುಂಚೆ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ 3rd ಬೆಡ್ರೂಮ್ನ ಲುಕ್. ಸೊ ನೋಡ್ಬೋದು, ಈ ಕಲರ್ ಮಾತ್ರ ಅತುಲ್ ಸೆಲೆಕ್ಟ್ ಮಾಡಿದ್ದು, ಹಿಂದೆಗಡೆ ಏನು ನೋಡ್ತಿದ್ದೀರಾ. ಆ್ಯಂಡ್ ಇದು ನನಗೆ ಈ ಥರನೇ ಬೇಕಿತ್ತು ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ಕೊಂಡಿದ್ದು ನಾನು. ಆ್ಯಂಡ್ ಹೇಳ್ತೀನಿ ನಿಮಗೆ, ಇದು ನಮ್ಮ ಹಳೆ ಬೆಡ್, ಆಯಿತಾ. ಇದು ನಮ್ಮ ಹಳೆ ಬೆಡ್, ಹಳೆ ಕಾಟ್. ಆ್ಯಂಡ್ ಇದಕ್ಕೆ ಮ್ಯಾಚ್ ಆಗೋ ಥರ ನಾನಿಲ್ಲಿ ಹ್ಯಾಂಡಲ್ಸ್ ಮಾಡಿಸ್ಕೊಂಡಿದ್ದೀನಿ ನೋಡಿ. ಇದು ಹ್ಯಾಂಡಲ್ಸ್ ಏನಿದೆ ಈ ಥರ. ಓಕೆ, ಆ್ಯಂಡ್ ಇದೇನು ಪೇಂಟಿಂಗ್ ನೋಡ್ತಿದ್ರೆ ಇದು ಬಂದು ಐಕ್ಯಾಯಿಂದ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಲ್ರೆಡಿ ತುಂಬ ಲೇಟ್ ಆಗಿದೆ, ಅವರು ಇರಿಟೇಟ್ ಕೂಡ ಆಗ್ತಾ ಇದ್ದಾರೆ. ಆ್ಯಂಡ್ ಇದು ಸೈಡ್ ಟೇಬಲ್ ಏನು ನೋಡ್ತಾ ಇದ್ದೀರಾ, ಇದು ಬಂದು ಕೂಡ ಐಕ್ಯಾಯಿಂದ. ಆ್ಯಂಡ್ ಇದು ಚಿಕ್ಕಪೇಟೆಗೆ ತಗೊಂಡ್ಬಂದ್ವಿ ನೋಡಿ, ಈ ತರ ಇದೆ ಇದು. ಅಂಡ್ ಇದು ಬಂದು ಪೇಂಟಿಂಗ್ಸ್ ಬಂದು ಐಕ್ಯ, ಐ ಥಿಂಕ್ ಆಲ್ರೆಡಿ ಹೇಳಿದೆ ಅನ್ಕೊಂತೀನಿ. ಅಂಡ್ ಇಲ್ಲಿ ಕರ್ಟನ್ ಏನು ನೋಡ್ತಿದ್ದೀರಾ ನೀವು, ಕರ್ಟನ್ ಕಾಣಿಸ್ತಲ್ಲ, ಕರ್ಟನ್ ಏನು ನೋಡ್ತಿದ್ದೀರಾ, ಕರ್ಟನ್ ಬಂದು ಹಳೆ ಕರ್ಟನ್ ಇದಕ್ಕೆ ಮ್ಯಾಚ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಹಾಕಿದ್ವಿ. ಅಂಡ್ ಅದು 2 ಲೇಯರ್ ಕರ್ಟನ್ ಹಾಕಿದೀವಿ, ಐಕ್ಯ ಅಂತ ತಗೊಂಡ್ಬಂದಿರೋದು ಅಗೈನ್. ಅಂಡ್ ಇದು ಅಗೈನ್ ಇದು ಕೂಡ ಅಷ್ಟೇ ಐಕ್ಯಂದನೇ ತಂದಿರೋದು. ಇಲ್ಲೊಂದಿಷ್ಟು ಡೆಕೋರೇಟಿವ್ ಐಟಮ್ಸ್ ಇಡೋಣ ಅಂತ ಹೇಳ್ಬಿಟ್ಟು. ಅಂಡ್ ಅದ್ರ ಮೇಲೆ ಅಗೇನ್ ಟ್ರ್ಯಾಕ್ ಲೈಟ್ ಹಾಕಿದೀವಿ, ಹಾಕಿ ತೋರಿಸ್ತೀನಿ ನಾನು. ಕಂಪ್ಲೀಟ್ ಲುಕ್ ಅಲ್ಲಿ ಮೇಲ್ಗಡೆ ನೋಡ್ಬೋದು, POP ಹಾಕ್ಸಿದೀವಿ ಆ್ಯಂಡ್ ಲೈಟ್ ಹಾಕ್ಸಿದೀವಿ. ಆ್ಯಂಡ್ ಇದೆಲ್ಲ ಫುಲ್ ನೀಟಾಗಿ ಮಾಡಿದಾಗ, ಅಂದರೆ ಬೆಡ್ಶೀಟ್ ಎಲ್ಲ ಹಾಕಿದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದು ನನ್ನ ಪರ್ಸ್ನಲ್ ಸ್ಪೇಸ್. ಅಷ್ಟೇ ಈ 3rd ಬೆಡ್ರೂಮ್. ಏನಕ್ಕೆ ಅಂದರೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಾನು ಇವಾಗ. ಅದನ್ನು ತೊಗೊಂಡಿರೋದು ಸ್ಟಡಿಗೋಸ್ಕರ, ಅಂದರೆ ಸ್ವಲ್ಪ ಏನಾನ ಕೆಲಸ ಮಾಡೋಕ್ಕೆ ಇರಲಿ ಅಂತ ಬಿಟ್ಟು. ಆ್ಯಂಡ್ ಇವಾಗ CU ಬೆಡ್ರೂಮ್. ಇಲ್ಲೊಂದಿಷ್ಟು ಸಾಮಾನಿದೆ, ಪ್ಲೀಸ್ ಇಗ್ನೋರ್ ಆಯಿತಾ. ಆ್ಯಂಡ್ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಪೇಂಟ್, ವಾಲ್ ಪೇಂಟ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಪರ್ಪಲ್ ಮತ್ತು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ. ಅಲ್ಲೊಂದು ಲೈಟ್ ಇದೆ, ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಪೂರ್ತಿ ಡಾಲ್ಸ್ ಇಡೋವಂಥದ್ದು ಲೈಟ್. ಆ್ಯಂಡ್ ಕ್ಲೌಡ್ಸ್ ಡಿಸೈನ್ ಮಾಡಿದ್ದೀವಿ, ಆ್ಯಂಡ್ CU ರೂಮ್ಗೋಸ್ಕರ ಕ್ಯಾಮ್ರಾಸ್ ಅದು. ಓಕೆ, ಆ್ಯಂಡ್ ಇರ್ಮಾ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಕ್ಲೌಡ್ಸ್ ಡಿಸೈನ್ ಮಾಡಿಸಿದ್ದೀವಿ. 1 ನಿಮಿಷ. ಆ್ಯಂಡ್ CU ರೂಮ್ಗೋಸ್ಕರ ಇದು
ರೇಲಿಂಗ್ ಏನಂತಾರೆ ಇದು ಸೇಫ್ಟಿ ಗ್ರಿಲ್ ಹಾಕ್ಸಿದ್ದೀವಿ. ಆ್ಯಂಡ್ ಅಗೇನ್ 2 ಲೇಯರ್ದು ಇದು ಕರ್ಟನ್ ರಾಡ್ ಹಾಕ್ಸಿರೋದು. ಆ್ಯಂಡ್ ಇದು ಬಂದು ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಪ್ಲೆಸೆಂಟ್ ಆಗಿದೆ, ತುಂಬ ಜನ ಇಷ್ಟಪಟ್ಟಿದ್ದಾರೆ ಆಯಿತಾ. ಸಖತ್ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ವೆರಿ ಲೈಟ್ ಪಿಂಕ್. ಇದು ಬಟರ್ಫ್ಲೈ ಮಾಡಿಸ್ಬಿಟ್ಟು ಇದು ಮನೆ ಹಟ್ ಶೇಪ್ ಅಲ್ಲೇ ನೋಡೋಲ್ಲ, ಸೇಮ್ ಅದೇನೆ. ಇಲ್ಲಿ ದೊಡ್ಡ ದೊಡ್ಡದಾಗಿ ಸ್ವಲ್ಪ ಸೆಕ್ಷನ್ ಮಾಡಿಸಿದೀವಿ, ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಗೊಂಬೆಗಳು ಆ ಥರ ಎಲ್ಲ ಇಟ್ಕೊಳಕ್ಕೆ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಅವಳು ಆಟ ಸಾಮಾನು ನಿಮಿಷ ಬೇಕಲ್ವಾ, ಕಂಪ್ಲೀಟ್ ಆಗಿ ಅವಳು ಆಟ ಸಾಮಾನು ಇಡೋಕ್ಕೋಸ್ಕರ. ಓಕೆನಾ. ಇದಾದ್ಮೇಲೆ ಇದು ಅವಳ ವಾರ್ಡ್ರೋಬ್ ತೋರಿಸ್ತೀನಿ. ಸಾಮಾನೆಲ್ಲ ತೆಗೆದ್ಬಿಟ್ಟಿದೀವಿ, ಹಾಗಾಗಿ ಈ ತರ ಕಾಣಿಸ್ತದೆ. 1 ನಿಮಿಷಕ್ಕಂದ ಇಲ್ಲೊಂದಿಷ್ಟು ನೋಡ್ಬೋದು, ಇದಿಷ್ಟೇನು ಸ್ಮಾಲ್ ಸೆಕ್ಷನ್ಸ್. ಅದಾದ್ಮೇಲೆ ಇಲ್ಲಿ ಹ್ಯಾಂಗರ್ ಹಾಕ್ಸಿದೀನಿ, ಅಂದ್ರೆ ಅವಳ ಹೈಟಿಗೆ ಆಗೋ ತರ. ಸೈಡ್ ಬಾ ಜಲ್ದಿ ಬಾ. ಆ್ಯಂಡ್ ದೀಸ್ ಆರ್ ಡ್ರಾರ್ಸ್, ಅವಳ ಬಟ್ಟೆ ಇಟ್ಕೊಳಕ್ಕೆ, ಆಟ ಸಾಮಾನು ಇಟ್ಕೊಳಕ್ಕೆ, ಏನು ಇಟ್ಕೊಂತಾರೆ, ಬುಕ್ಸ್ ಇಟ್ಕೊಳಕ್ಕೆ ಆ ಥರ. ಸೊ ಅಷ್ಟೇ. ಸಿ ಯು ಬೆಡ್ರೂಮ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಲೇಟ್ ಆಗ್ತಿದೆ ಆಲ್ರೆಡಿ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಾತ್ರೂಮ್ ಕೂಡ ತೋರಿಸ್ಬೋದು, ಅಷ್ಟು ಲೆವೆಲ್ ಮಾಡ್ತಿದ್ದೀವಿ ಬಾತ್ರೂಮ್ನ. ತುಂಬ ಚೆನ್ನಾಗಿ ದೊಡ್ಡ ಅಲ್ಲಿ ಎಕ್ಸ್ಪ್ಲೇನ್ ಸಮ್ ಅದರ್ ಡೇ. ಸಿಯು ಬಿಡ್ತಾ ಇಲ್ಲ ವಿಡಿಯೋ ಮಾಡೋಕ್ಕೆ, ಮತ್ತೆ ಅವಾಗ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ. ಓಕೆನಾ. ಆ್ಯಂಡ್ ಇದನ್ನ ಆಲ್ರೆಡಿ ನೀವು ನೋಡಿರ್ತೀರ, ನಮ್ಮ ಮಾಸ್ಟರ್ ಬೆಡ್ರೂಮ್ ಫುಲ್ ಕವರ್ ಮಾಡಿಬಿಟ್ಟಿದ್ದೀವಿ. ಇದು ಬಂದು ಕಂಪ್ಲೀಟ್ ಸ್ಟಡಿ ಇದು ಮಾಡೋಕ್ಕೋಸ್ಕರ ಇಲ್ಲೊಂದಿಷ್ಟು ಫೋಟೋ ಫ್ರೇಮ್ ಹಾಕ್ಸಿದ್ವಿ. ಆ ಫೋಟೋ ಫ್ರೇಮ್ ಏನು ಅಂತ ಹೇಳಿದ್ರೆ ಐಕೆಯಿಂದ ತಗೊಂಡಂಥದ್ದು. ಆ್ಯಂಡ್ ಇದು ಹಿಂದೆಗಡೆ ಏನಿದೆ ಅಲ್ವಾ, ಅದು ವಾಲ್ ಟೆಕ್ಸ್ಚರ್ ಅಂತಾರೆ ಅದನ್ನ, ಟೆಕ್ಸ್ಚರ್ ವಾಲ್ ಪೇಪರ್ ಹಾಕ್ಸಿರೋದು. ಆ್ಯಂಡ್ ಇದು ನನಗೆ ಫುಲ್ ಲೆಂತ್ ಬೇಕಿತ್ತು, ಫುಲ್ ಲೆಂತಲ್ಲಿ ಇದು ವಾರ್ಡ್ರೋಬ್ ಫುಲ್ ಲೆಂತ್ ಬೇಕಿತ್ತು. ಫುಲ್ ಲೆಂತ್ ಏನದು ವುಡನಲ್ಲಿ, ಅಂದರೆ ಇದು ಪ್ಲೈನಲ್ಲಿ ಆಗ್ತಾ ಇರಲಿಲ್ಲ. ಗ್ಲಾಸ್ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು. ಗ್ಲಾಸ್ ಬರೀ ಶಟರ್ ಅಂದ್ರೆ ಡೋರೇನೆ 1.25 ಲಕ್ಷ ಬರ್ತಾ ಇತ್ತು. ಬೇಡ ಅಂತ ಹೇಳ್ಬಿಟ್ಟು ನಾನು ಅಪ್ಸ್ ಅಂಡ್ ಡೌನ್ ಮಾಡಿಸಿದೀನಿ. ಮೇಲ್ಗಡೆ ಅಂದ್ರೆ ಫುಲ್ ಉದ್ದ ಕಾಣಿಸೋ ತರ ಒಂದು ಇಲ್ಯೂಸಿನೇಷನ್ ಬರೋ ತರ. ಆ್ಯಂಡ್ ಇದು ತೆಗೆದ್ರೆ ಇಲ್ಲಿ ನನ್ನ ಡ್ರೆಸ್ಸರ್ ಇದೆ, ಡ್ರೆಸ್ಸರ್ ಒಳಗಡೆ ಒಂದಿಷ್ಟು ಇದು ಮಾಡಿಸಿದೀನಿ. ಆ್ಯಂಡ್ ಕೆಳಗಡೆ ಡ್ರಾರ್ಸ್ ಇದೆ. ಇದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ಒಂದು ಹಿಡನ್ ಥಿಂಗ್ ಏನು ಅಂತಂದ್ರೆ ನೀವು ನೋಡ್ಬೋದು, ಇದೊಂದು CNC ಮಾಡಿಸಿದೀವಿ. ಜಸ್ಟ್ ಇದು ಓಪನ್ ಮಾಡಿದ್ರೆ ನೋಡ್ಬೋದು, ಯೂಸ್ ಮಾಡಿರೋಂಥ ಬಟ್ಟೆಗಳನ್ನ ಹಾಕೊಳ್ಳೋಕ್ಕೋಸ್ಕರ ಅಷ್ಟೇ. ಸೊ ಅಷ್ಟೇ ಗಾಯ್ಸ್, ಕಿಚನ್ ಟೂರ್ ನಾನು ಮತ್ತೆ ಯಾವಾಗ ಮಾಡ್ತೀನಿ. ಓಕೆನಾ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಟೇಕ್ ಕೇರ್. Thank you.